ಅದು ಒಟ್ಟು ನೆನಪಿಗೆ ಬಂದ ಪೃಥ್ವಿಗೆ ಆ ವಿಷಯವನ್ನು ಸೂರ್ಯನಿಗೆ ಹೇಳ್ತಾನೆ. ಅಂದರೆ ಆ ಹೂಗಳಿಂದ ಹಾಗಾಯ್ತಾ? ಇಲ್ಲ ಸೂರ್ಯ, ನನಗೆ ಯಾಕೋ ಹೂಗಳಿಂದಲ್ಲ, ಅವುಗಳ ಮೇಲೆ ಯಾವುದೋ ಸ್ಪ್ರೇ ಮಾಡಿದಾರೋ ಏನೋ ಅಂತ ಅನ್ನಿಸ್ತಿದೆ. ಇಲ್ದಿದ್ರೆ ಪರ್ಟಿಕ್ಯುಲರ್ ಆಗಿ ಮಕ್ಕಳನ್ನು ವಾಸನೆ ನೋಡಬೇಡಿ ಅಂತ ಯಾಕೆ ಹೇಳಿ ಅವ್ರಿಗೆ ಕೊಡ್ತಾರೆ ಹೇಳು? ಅಂದರೆ ಏನು ಪೃಥ್ವಿರಾಜ್ ನೀನು ಹೇಳೋದು? ಒಂದು ಬಾರಿ ಯೋಚಿಸು ಸೂರ್ಯ, ಅದು ಮಕ್ಕಳಿಗೆ ಅಪಾಯ ಆದರೂ ಸರಿ, ಅವರಿಗೆ ಆಟ ಆಡಲು ಕೊಡಲಿಲ್ಲ ಅವನು. ಕೇವಲ ನಾನಲ್ಲಿ ಇದ್ದೇನಂತ ತಿಳಿದು ಮಕ್ಕಳು ಕೇಳಿದ ಕೂಡಲೇ ಕೊಟ್ಟರು. ಆ್ಯಂಡ್ ನಾನು ಖಚಿತವಾಗಿ ಅವುಗಳ ಸ್ಮೆಲ್ ಮಾಡಲೇಬೇಕಂತ ಆ ಪಾಯಿಂಟನ್ನ ಮಕ್ಕಳ ಹತ್ರ ವಾಸನೆ ನೋಡಬೇಡಿ, ವಾಂತಿ ಬರುತ್ತೆ ಅಂತವ್ರಿಗೆ ಗಟ್ಟಿಯಾಗಿ ಹೇಳಿಕೊಟ್ರು. ಇದನ್ನು ಯಾರು ಬೇಕಂತಾನೇ ನನ್ನ ಮೇಲೆ ಪ್ಲ್ಯಾನ್ ಮಾಡಿದಾರೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆಯಪ್ಪ ಪೃಥ್ವಿರಾಜ್. ಪೊಲೀಸ್ ನಾನು, ಈ ಪಾಯಿಂಟ್ ನಾನು ಹೇಳಬೇಕು. ನೀವ್ಯಾಕೆ ಯೋಚಿಸಿ, ನೀವೇ ಹೇಳಿ. ಇನ್ನು ನಾನೇನು ಯೋಚಿಸ್ಲಿ ಅಂತ ತಮಾಷೆಯಾಗಿ ಅಂತಾನೆ ಸೂರ್ಯ. ಸರಿ, ನೀವೇ ಯೋಚಿಸಿ, ನನಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಾನೆ. ಏನು ಯಾವಾಗಲೂ ಕೂಲಾಗಿರೋ ಪೃಥ್ವಿರಾಜ್ ಅವರು ಸ್ಟ್ರೆಸ್ ಅಂತಿದ್ದಾರೆ? ನಾವು ಸಪ್ರೇಟಾಗಿ ಇರ್ತಾರಲ್ಲ ಯಾವಾಗಲೂ, ನಾನು ಜಸ್ಟ್ ಊರು ನೋಡೋದಕ್ಕೆ ಬಂದಿದ್ದೀನಿ ಹಾಗಂತ ಅಂದ್ಕೊಳ್ಬೇಕೆಲ್ಲರೂ. ನಿಮ್ಮ ಮನೆಗೆ ಬಂದರೆ ಏನು ಅನ್ಕೊತಾರೆ? ನನ್ನ ಮೇಲೆ ಎನ್ಕ್ವೈರಿ ಮಾಡೋ ಚಾನ್ಸ್ ಕೂಡ ಇದೆ. ಅವರು ಬಚಾವಾಗ್ಬಿಡ್ತಾರೆ ಇಲ್ದಿದ್ರೆ ಅವರೆಲ್ಲ. ಕರೆಕ್ಟೇ, ಆದರೆ ಊರ ಕೊನೆಯಲ್ಲಿ ತೋಟ ಇದೆ, ನನಗೆ ಅಲ್ಲಿರ್ತೀಯಾ? ಸರಿ ಹಾಗಾದರೆ ಅಂತ ರಾಯುಡನ್ನ ಕರೆದು ಮಾವಿನ ತೋಟದಲ್ಲಿರೋ ಮನೆಯನ್ನು ಕ್ಲೀನ್ ಮಾಡಬೇಕಂತ ಹೇಳ್ತಾನೆ. ಓ, ಮದುವೆ ಮಾಡ್ಕೊಂಡಿದ್ದೀರಲ್ವಾ, ಇನ್ನು ಸ್ಟಾರ್ಟ್ ಆದಂತೆ ಇದೆ. ನನಗೇನು ಹೆಂಡತಿ ಗೋಳೇನಿಲ್ವೋ, ಆದರೆ ನಿನಗಿರುತ್ತೆ ಹೊರಗೆ ಕೇಸಸ್ ಅಂತ. ತಿರುಗಿ ಮನೆಯಲ್ಲಿ ಹೆಂಡತಿಯೊಂದಿಗೆ ಸಾಗಿಸಲಾರದೆ ಅಂತ ಚಿಕ್ಕದಾಗಿ ನಗ್ತಾನೆ. ನಮಗಂತ ಸಿನಿಮಾ ಎಲ್ಲ ಏನಿಲ್ಲಲೇ, ಈ ಲಾಟಿನೇ ಹೆಂಡತಿಯಲ್ಲ, ಇನ್ನು ಬೇರೆ ಹೆಂಡತಿಯನ್ನ ನಾನೇನು ಮಾಡ್ಕೊಳ್ಳಿ? ಸರಿಲೇ, ಟೈಮ್ ಆಗ್ತಿದೆ, ಮನೆಗೆ ಹೋಗೋಣ. ಹಾಗೆ ಪೃಥ್ವಿರಾಜ್ ಅಂತ ರಾಯುಡು ಹೊರಡತ್ಲೆ. ಹೋಗ್ತಿರೋ ರಾಯುಡುನನ್ನು ನೋಡಿ ಪೃಥ್ವಿರಾಜ್ ಆತನಿಗೆ ಎಷ್ಟು ವರ್ಷಗಳಿಂದ ಪರಿಚಯ, ನಮ್ಮ ಚಿಕ್ಕ ವಯಸ್ಸಿನಿಂದ ಅವರ ಫ್ಯಾಮಿಲಿ ನಮಗೆ ನಂಬಿಕೆ ಅಂತ ಇತ್ತು ಸೂರ್ಯ. ಸೊ ನನ್ನ ಟೈಮ್ ಬರೋದಕ್ಕೆ ರಾಯುಡು ನಾನು ಇಲ್ದಿದ್ರೂ ಹೊಲದ ಕೆಲಸಗಳೆಲ್ಲ ಹತ್ತಿರದಿಂದ ನೋಡ್ಕೊಳ್ತಾನೆ. ನನ್ನ ವಿಷಯದಲ್ಲಿ ಯಾರನ್ನಾದರೂ ನಂಬ್ತೀನಿ ಅಂದರೆ ಅದು ರಾಯುಡು ಮಾತ್ರ. ಗ್ರೇಟ್, ಈ ಕಾಲದ ಕಟ್ಟಪ್ಪ ಅಂದರೆ ಈ ನಿಮ್ಮ ಪೊಲೀಸರಿಗೆ ಯಾವಾಗಲೂ ಅನುಮಾನಗಳೇ ಅಲ್ವಾ? ಏನು ಮಾಡೋಣ ಪೃಥ್ವಿರಾಜ್, ನಮ್ಮ ಪ್ರೊಫೆಷನ್ನೇ ಅಂಥದ್ದಲ್ವಾ, ಪ್ರತಿಯೊಬ್ಬರನ್ನು ಅನುಮಾನಿಸ್ಬೇಕಾಗಿ ಬರುತ್ತೆ ನಮಗೆ. ಅದು ನಿಜ. ಸರಿ ಹಾಗಾದರೆ ನಮ್ಮ ಫಸ್ಟ್ ಇನ್ವೆಸ್ಟಿಗೇಷನ್ ಮಕ್ಕಳ ಹತ್ತಿರದಿಂದ ಸ್ಟಾರ್ಟ್ ಮಾಡೋಣ. ಓಕೆ ಸೂರ್ಯ, ನಾನೀಗ ಖಾಲಿಯಾಗೇ ಇದ್ದೀನಿ. ನೀನು ಯಾರೊಂದಿಗಾದರೂ ಹೋಗ್ತೀನಂದರೆ ಕರೆಸ್ತೀನಿ, ಇಲ್ಲ ನಾವಿಬ್ಬರು ಹೋಗೋಣ ಅಂತಂದರೆ ಹೋಗೋಣ. ನಾವಿಬ್ಬರು ಹೋಗೋಣ, ಆದರೆ ಈ ಗೆಟಪಲ್ಲ ಪೃಥ್ವಿ, ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ವಿಂಗ್ ಮಾಡ್ತಾನೆ. ಅವನು ಪ್ಲ್ಯಾನ್ ಅರ್ಥ ಆಗಿ, ಸರಿ ನೀನು ಬೇಕಾದವುಗಳನ್ನೆಲ್ಲ ಕಳಿಸ್ತೀನಿ, ನೀನು ಇಲ್ಲೇ ಇರು, ನಾನೊಂದು ಬಾರಿ ಹೋಗಿ ಬಂದು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸರಿ ಸರಿ, ಆ ಹೊತ್ತಿಗೆ ನಾನು ಎಳ್ನೀರನ್ನು ಫಿನಿಷ್ ಮಾಡಿಬಿಡ್ತೀನಿ. ಸರಿ ಅಂತ ಪೃಥ್ವಿರಾಜ್ ಅಲ್ಲಿಂದ ಹೋಗತ್ಲೆ. ಸೂರ್ಯ ಎಳ್ನೀರು ಕುಡಿತಾ ತನ್ನ ಪ್ಲ್ಯಾನನ್ನು ಮತ್ತೊಬ್ಬ ಚೆಕ್ ಮಾಡ್ಕೊಳ್ತಾ ಯೋಚಿಸ್ತಾನೆ. ಸಂಜೆ ಹೊತ್ತಿಗೆ ಒಬ್ಬ ಮುಸಲ್ಮಾನನ ಗೆಟಪ್ನಲ್ಲಿ ಸೂರ್ಯ ಇದ್ದರೆ ಪಕ್ಕದಲ್ಲಿ ಪೃಥ್ವಿರಾಜ್ ಬಂಡೆ ಹತ್ತಿರ ಕೂತ್ಕೊಂಡಿರ್ತಾರೆ. ಅವ್ರನ್ನ ನೋಡಿ ಊರಿನಲ್ಲಿ ಕೆಲವರು, ಯಾರು ಪೃಥ್ವಿರಾಜ್ ಈ ದೊಡ್ಡವರು ಅಂತ ಕೇಳ್ತಿದ್ರೆ, ನಮ್ಮ ಊರಿನಲ್ಲಿ ಹೊಲಗಳು ಕೊಳ್ಳೋದಕ್ಕೆ ಏನಾದರೂ ಸಿಗುತ್ತವೋ ಏನೋ ಅಂತ ಬೇರೆ ಊರಿಂದ ಬಂದ ಜಮೀನ್ದಾರರು ಅಂತ ಹೇಳ್ತಾನೆ ಪೃಥ್ವಿ ಎಲ್ಲರ ಹತ್ರ. ಹೌದಾ ಅಂತ ಸೂರ್ಯನ ಕಡೆ ವಿಚಿತ್ರವಾಗಿ ನೋಡ್ತಾ ಹೋಗ್ತಾ ಇದ್ದರೆ, ಏನು ಊರೋ ಇದು, ನಾನೇನೋ ಬೇರೆ ಗ್ರಹದಿಂದ ಉದುರು ಬಿದ್ದಂತೆ ಹೀಗೆ ನೋಡ್ತಿದ್ದಾರೆ ಅಂತ ಅಸಹನೀಯಾಗಿ ಅಂತಾನೆ ಸೂರ್ಯ. ಪೃಥ್ವಿರಾಜ್ ಸೂರ್ಯನ ಗೆಟಪ್ ನೋಡಿ, ಮತ್ತೆ ಯಾವ ಮುಸಲ್ಮಾನ ತಾತನಾದರೂ ಇಷ್ಟು ಸ್ಟ್ರಾಂಗ್ ಆಗಿ ಫಿಟ್ ಆಗಿರ್ತಾನೆ ಹೇಳು? ಅದಕ್ಕಾಗಿ ಅವ್ರು ನಿನ್ನ ವಿಚಿತ್ರವಾಗಿ ನೋಡ್ತಿದ್ದಾರೆ ಅಷ್ಟೇ, ಇದರಲ್ಲಿ ತಪ್ಪೇನು ಅನ್ನತ್ಲೆ.
ಓಲ್ಡ್ ಜನ್ರೇಷನ್ ಹಾಗೇ ಇದೆ, ನೆಕ್ಸ್ಟ್ ಜನ್ರೇಷನ್ ನೋಡು ಹೀಗೆ ಇರುತ್ತೆ. ನಾನು ಮುಂಚಿತವಾಗಿ ಡೆಮೋ ತೋರಿಸ್ತೀನಿ ಪ್ರೆಸಿಡೆಂಟ್ ಅವರೇ ಅಂತ ಕೈಯಲ್ಲಿ ಸ್ಟಿಕ್ಕನ್ನು ಸ್ಟೈಲಾಗಿ ತಿರುಗಿಸ್ತಾನೆ. ಸರಿ, ಆ ಸ್ಟಿಕ್ ಪಕ್ಕದಲ್ಲಿಡು. ಆದರೆ ಈಗ ಇಲ್ಲೇ ಮಕ್ಕಳು ಕೂತ್ಕೊಂಡು ಆಡಿದ್ದು, ಆ ಮಕ್ಕಳು ನೆನಪಿದ್ದಾರೆ ನಿನಗೆ? ಹಾಂ, ಈ ಪಕ್ಕ ಬೀದಿಯಲ್ಲಿ ಮಕ್ಕಳು ಪ್ರತಿದಿನ ಬಂದು ಇಲ್ಲೇ ಆಡ್ತಾರಾ? ಹ್ಞೂ ಹೌದು. ಹಾಂ, ಸಮ್ಮರ್ ಹಾಲಿಡೇಸ್ ಅಲ್ವಾ ಸೂರ್ಯ, ಸೊ ಹೀಗೆ ಈವ್ನಿಂಗ್ ಬಂದು ಆಟ ಆಡ್ತಾರೆ, ತಂಪಾಗಿರುತ್ತೆ ಅಂತ. ಓಹೋ, ಹಾಗಾದರೆ ಇವತ್ತು ಕೂಡ ಬರ್ಬೋದು ಅನ್ನೋ ಮಾತು. ಇರ್ಬೋದು. ಸೂರ್ಯ ಮಕ್ಕಳಿಗಾಗಿ ಸುತ್ತಲೂ ಗಮನಿಸ್ತಾ, ಹೌದು ಪೃಥ್ವಿರಾಜ್, ಈ ಊರಿಗೆ ನೀನು ಪ್ರೆಸಿಡೆಂಟ್ ಅಲ್ವಾ? ಮತ್ತು ನಿಂಗೆ ಯಾರು ಎನಿಮೆಗಳಿಲ್ವಾ? ಅಂದರೆ ನಿನಗೆ ಆಪೋಸಿಟಾಗಿ ನಿಂತು ಸೋತು ಹೋಗೋದು ಹಾಗೆ ಯಾರಾದರೂ ಇದ್ದಾರಾ? ಆ ರೀತಿ ಅಂದರೆ ಇಲ್ಲ, ಆದರೆ ಒಂದು ಕಾಲದಲ್ಲಿ ಪಾಂಡುರಂಗರಾವ್ ಅನ್ನೋ ಒಬ್ಬ ಆತ ಪ್ರೆಸಿಡೆಂಟ್ ಆಗಿದ್ದ. ನಾನು ಸ್ಟಡೀಸ್ ಕಂಪ್ಲೀಟ್ ಮಾಡೋ ತನಕವರೆಗೆ ಆತನೇ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ದ. ನಂತರ ನಾನು ಊರಿಗೆ ಏನು ಅವ್ನು ಮಾಡ್ತಾ ಇಲ್ಲ ಅಂತ ನಮ್ಮ ತಂದೆಯವ್ರ ಮೇಲೆ ಗೌರವದಿಂದ ನಾನು ಓದಿ ಮುಗಿದ ಮೇಲೆ ನನ್ನನ್ನು ಪ್ರೆಸಿಡೆಂಟಾಗಿ ನಿಲ್ಲಿಸಿದ್ರು ನಮ್ಮ ತಂದೆ. ಅಲ್ಲಿವರೆಗೆ ಇದರಲ್ಲೆಲ್ಲ ಇಳಿದು ಒಮ್ಮೆಲೆ ಕೆಳಗೆ ಬೀಳೋದ್ರಿಂದ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ. ಹಾಗಂತ ಕೊಲ್ಲೋ ಅಂಥದ್ದೇನಿಲ್ಲ. ಒಂದು ವೇಳೆ ಆತನೇ ಆದರೆ ಛೆ ಆತ ಅಲ್ಲ, ಯಾಕಂದರೆ ಈಗ ನನಗೆ ಅವನು ಬಂಧು ಆಗಿದ್ದಾನೆ. ಹೌದಾ, ಹೇಗೆ? ನನ್ನ ಅಕ್ಕನ ಮಗಳನ್ನು ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಎಷ್ಟು ದಿನ ಆಯಿತು? 1 ವಾರ ಅಷ್ಟೇ ಆಗಿರೋದು. ಆದರೂ ಸರಿ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಹೌದು, ಆ ಸೆಕ್ಷುವಲ್ ಡ್ರಗ್ ಅಂತ ಹೇಳಿದೆ ಅಲ್ವಾ, ಸೊ ಪ್ರಾಣ ತೆಗೆಯುವಂಥದ್ದಲ್ಲ. ಅಂದರೆ ನಿನ್ನ ಯಾರೋ ಪಡ್ಕೊಳ್ಬೇಕಂತ ಪಕ್ಕಾ ಪ್ಲ್ಯಾನ್ ಮಾಡಿ ಅದನ್ನು ಯೂಸ್ ಮಾಡಿರ್ಬೋದು. ಅದು ನನಗೆ ಅರ್ಥ ಆಯ್ತು ಸೂರ್ಯ. ಆದರೆ ಈ ಊರಿನಲ್ಲಿ ನನ್ನನ್ನು ಪ್ರೀತಿಸಿದ್ದು ಒಬ್ಬಳೆ. ಆದರೆ ಆ ದಿನ ಅವಳು ಎಲ್ಲೂ ನನಗೆ ಕಾಣಿಸ್ಲಿಲ್ಲ. ಕನಿಷ್ಠ ದಾರಿಯಲ್ಲಾದರೂ ಅಡ್ಡಿ ಪಡಿಸಿರ್ಬೇಕಲ್ವಾ? ಸೊ ಅವಳಲ್ಲ ಅಂತ ಅಂದ್ಕೊಳ್ತಿದ್ದೀನಿ. ಆದರೂ ಅವಳು ಇಷ್ಟು ಮೀರಿದಷ್ಟು ಕೆಳಮಟ್ಟಕ್ಕೆ ಹೋಗ್ತಾಳೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆಕೆ ಯಾರೋ ತಿಳ್ಕೊಳ್ಬಹುದಾ? ವೃಂದ. ಆಕೆ ಪಾಂಡುವಿನ ಮಗಳು. ವೃಂದ? ಹಾಂ, ಡಿಫ್ರೆಂಟ್ ನೇಮ್. ಅಷ್ಟರಲ್ಲೇ ಮಕ್ಕಳು ಬಂದು ಆಟ ಆಡ್ತಿದ್ರೆ, ಏಯ್ ಚಿನ್ನ, ಹೀಗೆ ಬಾ ಅಂತ ಒಬ್ಬ ಹುಡುಗನನ್ನು ಕರೀತಾನೆ ಪೃಥ್ವಿರಾಜ್. ಆ ಹುಡುಗ ಏನಣ್ಣ ಅಂತ ಹತ್ರಕ್ಕೆ ಬರೋದಕ್ಕೆ, ಇರೋ ಪೃಥ್ವಿ, ನಾನು ಮಾತಾಡ್ತೀನಿ ಅಂತ ಕೈ ಹಿಡಿದು ಮುಂದೆ ಹೇಳ್ಕೊಳ್ತಾನೆ ಸೂರ್ಯ. ಅವನು ಸೂರ್ಯನ ಕಡೆ ನೋಡಿ, ಏನ್ ತಾತ ಅಂತ ಅಮಾಯಕರಂತಿದ್ರೆ ಪೃಥ್ವಿರಾಜ್ ಕಡೆ ಒಂದು ಲುಕ್ ಕೊಟ್ಟು, ಮೊನ್ನೆ ನೀವು ಹೂಗಳನ್ನ ತಂದ್ಕೊಂಡು ಈ ಪೃಥ್ವಿರಾಜ್ ಅಣ್ಣನಿಗೆ ಕೂಡ ಕೊಟ್ಟಿದ್ರಂತೆ ಅಲ್ವಾ? ಹಾಗಾದರೆ ನನಗೂ ಕೂಡ ತಂದು ಕೊಡ್ತೀರಾ? ನಿಮ್ಗೆ ಹಣ ಕೊಡ್ತೀನಿ ಬೇಕಾದರೆ ಅಂತಾನೆ. ಆ ಹೂಗಳನ್ನ ನಾವು ಕುಯ್ಕೊಂಡು ತರಲಿಲ್ಲ ತಾತ, ನಮಗೆ ಒಬ್ಬ ಅಂಕಲ್ ಕೊಟ್ಟಿದ್ರು, ನಾವು ತಂದುಕೊಂಡ್ವು ಅಷ್ಟೇ. ಅಂಕಲ್ ಹೇಗಿದ್ದಾನೆ ನೋಡೋದಕ್ಕೆ? ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ತಾತ, ಸರಿಯಾಗಿ ಕಾಣಿಸ್ಲಿಲ್ಲ. ಹೌದಾ, ಸರಿ, ಇನ್ನೇನಾದರೂ ಹೇಳಿದ್ನಾ ಹೂಗಳನ್ನ ಕೊಡುವಾಗ? ಇನ್ನು ಅಂದರೆ ನೆನಪಿಸ್ಕೊಳ್ಳೋ ಒಮ್ಮೆ ಅಂತ ಹಾಂ ಅಂತ ದೀರ್ಘವಾಗಿ ತೆಗೆದು, ಈ ಹೂಗಳು ನಿಜಕ್ಕೂ ವಾಸನೆನ ನೋಡಬೇಡಿ ಅಂತ ಹೇಳಿದ್ರು ನಮಗೆ. ಹಾಗೆ ಯಾರು ಕೇಳಿದ್ರು? ಕೊಡಬೇಡಿ, ಕೇವಲ ಪೃಥ್ವಿರಾಜಣ್ಣ ಕೇಳಿದ್ರೆ ಮಾತ್ರ ಕೊಡಿ ಅಂತ ಹೇಳಿ, ಹಾಗೆ ವಾಂತಿ ಬರುತ್ತೆ ಅಂತ ಹೇಳಿ ನಮಗೆ ಕೊಟ್ಟ. ಓ ಹೌದಾ, ಸರಿ. ಆತ ಹೂಗಳು ಕೊಡುವಾಗ ಅಲ್ಲಿ ಇನ್ಯಾರಾದರೂ ಇದ್ರಾ? ಅಂದರೆ ಪಕ್ಕದಲ್ಲಂದರೆ ಇಲ್ಲ, ಆದರೆ ಸ್ವಲ್ಪ ದೂರದಲ್ಲಿ ವೃಂದ ಅಕ್ಕ, ಶೈಲು ಅಕ್ಕ ಮಾತಾಡ್ಕೊಳ್ತಿದ್ರು. ವೃಂದ ಹೆಸರು ಕೇಳೋದ್ರೊಂದಿಗೆ ಸೂರ್ಯ ಪೃಥ್ವಿರಾಜ್ ಕಡೆ ನೋಡಿದ್ರೆ ಪೃಥ್ವಿಗೆ ಮ್ಯಾಟರ್ ಒಟ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಚಿನ್ನ ಅಂತ ಪೃಥ್ವಿರಾಜ್ ಕರೆಯೋದ್ರೊಂದಿಗೆ, ಏನಣ್ಣ ಅಂತಾನೆ. ಆ ಮಾಸ್ಕ್ ಹಾಕಿದ್ದು ಸಂಜಯ್ ಅಣ್ಣ ಅಲ್ವಾ? ಇಲ್ಲಣ್ಣ, ಸಂಜಯ್ ಅಣ್ಣ ಆದರೆ ನಾನು ಗುರುತು ಪತ್ತೆ ಮಾಡ್ಕೊಳ್ತೀನಲ್ವಾ? ಅವರು ಫುಲ್ ಎತ್ತರವಾಗಿ ಕಪ್ಪುಗೆ ಕೆಂಡದಂಥ ಕಣ್ಣುಗಳಿಂದಿದ್ದಾನೆ ಆತ. ಸರಿ ಸರಿ ಸರಿ, ಇನ್ಮೇಲೆ ಯಾರಾದರೂ ಈ ರೀತಿ ಕೊಟ್ಟರೆ, ಏನಾದರೂ ಕೊಟ್ಟರೆ ಅದನ್ನು ತಗೊಳ್ಳೇಬೇಡಿ ನೀವು. ತಗೋ ಚಾಕ್ಲೇಟ್ಸ್,
ತೊಗೊಳೋದಕ್ಕೆ ಹಣ ಅಂತ ಕೊಟ್ಬಿಟ್ಟು ಆ ಹುಡುಗರನ್ನ ಕಳಿಸ್ಬಿಡ್ತಾನೆ. ಈಗ ಹೇಳು ಪೃಥ್ವಿ, ವೃಂದ ಹತ್ರಕ್ಕೆ ಹೋಗೋಣವಾ? ಇಲ್ಲ ಸೂರ್ಯ, ಅಲ್ಲಿ ಅಂಜು ಇರ್ತಾಳೆ, ನನ್ನಿಂದ ಅವಳಿಗೆ ಪ್ರಾಬ್ಲಮ್ಸ್ ಬರಬಾರ್ದು, ಹಾಗಂತ ಅವ್ರನ್ನ ಬಿಟ್ಬಿಡಿ ಅಂತ ಕೂಡ ಹೇಳೋದಿಲ್ಲ. ನೀನೇ ವೃಂದ ಮೂಲಕ ಇಳಿದು ಎನ್ಕ್ವೈರಿ ಮಾಡಿ ಕಂಡು ಹಿಡಿ ಏನು ಅಂತ. ಹೇಗಾದರೂ ಅವಳು ಒಂದು ಹೆಣ್ಣುಮಗಳು. ಪ್ಲೀಸ್ ಸೂರ್ಯ, ನಾನಿನ್ನೂ ಆ ವಿಷಯದ ಬಗ್ಗೆ ಯೋಚಿಸ್ಬೇಕು ಅಂತ ಅಂದ್ಕೊಳ್ತಿಲ್ಲ. ನಿನ್ನನ್ನು ತೋಟದ ಹತ್ರ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಯುಕ್ತ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ. ಹಾಂ ಅಂತ ಪೃಥ್ವಿರಾಜ್ ಗಾಡಿ ಸ್ಟಾರ್ಟ್ ಮಾಡೋರೊಂದಿಗೆ ಸೂರ್ಯ ಹಿಂದೆ ಕೂತು ತೋಟಕ್ಕೆ ಹೋಗ್ತಾನೆ. ಅದೆಲ್ಲ ನೆನಪಿಸ್ಕೊಂಡು ಸ್ವಲ್ಪ ನೋವಿನಿಂದ ಅನಿಸಿದ್ರು ಟೈಮ್ಗೆ ಯುಕ್ತ ಬರೆದಿದ್ರೆ ಎಷ್ಟು ತಪ್ಪು ನಡೀತಿತ್ತೋ ಯೋಚನೆ ಬರೋದರೊಂದಿಗೆ ತಲೆಯೆಲ್ಲ ಕೊಡವಿ ಒಳಗಡೆ ಬರ್ತಾನೆ ಪೃಥ್ವಿರಾಜ್. ಮಂಚದ ಮೇಲೆ ಮುದುರ್ಕೊಂಡು ಮಲಗಿರೋ ಯುಕ್ತಾಳನ್ನು ನೋಡಿ ಫ್ರೆಶ್ ಆಗಿ ಬಂದು ಪಕ್ಕದಲ್ಲಿ ಮಲಕ್ಕೊಳ್ತಾನೆ. ಇಬ್ಬರಿಗೂ ತಿನ್ಬೇಕಂತ ಅನಿಸದ ಕಾರಣ ಹಸಿವು ಕೂಡ ನೆನಪಿಗೆ ಬರೋದೇ ಇಲ್ಲ. ಪಕ್ಕದಲ್ಲಿ ಮಲಗಿರೋ ಪೃಥ್ವಿರಾಜ್ ಕಡೆ ತಿರುಗಿ ಮೈ ಮೇಲೆ ಕೈ ಹಾಕ್ತಾಳೆ ಯುಕ್ತ. ಆಕೆ ಕೈ ಬಿದ್ದ ಕಣ್ಣು ತೆರೆದು ನೋಡೋದಿಲ್ಲ, ಹಾಗಂತ ಅವನ ಕೈಯನ್ನು ತೆಗೆಯೋದೂ ಇಲ್ಲ. ತಾನು ಮಾಡಿದ ಈಗ ತನ್ನ ಮಾವಯ್ಯ ಮಾಡ್ತಿದ್ರೆ ನೋವಿನಿಂದ ಅನಿಸಿದ್ರು ಧೈರ್ಯ ಮಾಡಿ ಹತ್ತಿರಕ್ಕೆ ಬಂದು ಎದೆ ಮೇಲೆ ತಲೆ ಇಟ್ಟು ಮಾವಯ್ಯ ಅಂತಾಳೆ. ನನ್ನ ಮೇಲೆ ನಿನಗೆ ಕೋಪ ಹೋಗಲ್ವಾ? ನಿನ್ನ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ ಯುಕ್ತ. ಮತ್ತೆ ಹಾಗಾದ್ರೆ ಯಾಕೆ ನನ್ನ ಜೊತೆ ನೀನು ಮಾತಾಡ್ತಿಲ್ಲ? ನಿನ್ನ ಮೇಲೆ ಕೋಪ ಇಲ್ಲ, ಆದರೆ ನೋವು. ಆದರೆ ಇದೇ ಇನ್ನೂ ಹೇಗೆ ಮಾತಾಡಲಿ ಹೇಳು? ಸರಿ ಹೇಳ್ತಿದ್ದೀನಲ್ವ ಮಾವಯ್ಯ, ಸಾರಿ. ಸರಿ, ಆ ವಿಷಯ ಬಿಟ್ಬಿಡು. ಆ ದಿನ ನಾನು ಮಾಡಿದ್ದಕ್ಕೆ ನಿನಗೆ ಕೋಪ ಬಂದಿತ್ತಾ? ಕೋಪಕ್ಕಿಂತ ಹೆಚ್ಚು ಭಯ ಮತ್ತು ನೋವು ಉಂಟಾಯಿತು. ಹಾಗೆ ಹೇಳ್ತಿರುವಾಗ ಆಕೆ ಭಯ ಕ್ಲಿಯರಾಗಿ ಅರ್ಥ ಆಗಿ ಮೌನವಾಗಿ ನಿಂತ್ಕೊಳ್ತಾನೆ ಪೃಥ್ವಿರಾಜ್. ನಿಂಗೆ ನೆನಪಿಲ್ವ ಮಾವಯ್ಯ, ಆ ದಿನ ನೀನು ನಿನ್ನಂತಲ್ಲ ಒಂದು ರಾಕ್ಷಸನಂತ ವರ್ತಿಸ್ದೆ. ಆ ಕ್ಷಣ ಎಷ್ಟು ಭಯ ಪಟ್ಕೊಂಡು ಬಿಟ್ಬಿಡು ಅಂತ ನಿನ್ನ ಬೇಡ್ಕೊಂಡೆ. ದಾರುಣವಾಗಿ ಹೊಡೆದೆ ನೀನು. ಕೊನೆಗೆ ಹತ್ತು ಪ್ರಜ್ಞೆ ತಪ್ಪಿದ್ರು ನಾನು ಬಿಡಲಿಲ್ಲ ನೀನು ಅಂತ ಹೇಳ್ತಿದ್ರೆ ಆಕೆಯ ಗಂಟೆ ಅಳುವಿನಿಂದ ಮುಚ್ಚಿ ಹೋಗಿ ಮಾತು ಬರಕೂಡದೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಮುಷ್ಟಿಯನ್ನು ಬಿಗಿತಾಳೆ. ಆದರೆ ಕಣ್ಣೀರು ಪೃಥ್ವಿರಾಜ್ ಬನೀನನ್ನು ತೇವಗೊಳಿಸುತ್ತೆ. ತನ್ನ ಕೈಗಳ ಮೇಲೆ ಬೆಳೆದ ಮಗಳನ್ನು ಅಷ್ಟು ದಾರುಣವಾಗಿ ತಾನೇ ಮಾಡೋದು ಅನ್ನೋದು ನೆನಪಿಗೆ ಬರುವಾಗಲೆಲ್ಲ ಆ ನೋವು ಪೃಥ್ವಿರಾಜ್ ಗುಂಡಿಗೆಯನ್ನು ಸೀಳುತ್ತೆ. ಅದೇ ಟೈಮಲ್ಲಿ ಇದಕ್ಕೆ ಕಾರಣವಾದ ವೃಂದಾಳನ್ನು ಕೊಂದಾಕಬೇಕನ್ನೋಷ್ಟು ಕೋಪ ಬರ್ತಿದ್ರೆ ಅಷ್ಟರವರೆಗಿದ್ದ ಬಂದವನ ಪಕ್ಕದಲ್ಲಿಟ್ಟು ಯುಕ್ತ ಸುತ್ತಲೂ ಕೈಗಳಾಗ್ತಾನೆ. ಮಾವಯ್ಯ ಕೈಗಳು ತನ್ನ ಸುತ್ತಕೊಳ್ಳೋದ್ರೊಂದಿಗೆ ಕಣ್ಣು ತೆರೆದು ತಲೆ ಎತ್ತಿ ಪೃಥ್ವಿ ಕಡೆ ನೋಡ್ತಾಳೆ. ಅವನ ಕಣ್ಣುಗಳೆಂದಿನಂತೆ ನಾರ್ಮಲ್ ಆಗಿದ್ದರೆ ಒಂದು ಕೈಯನ್ನು ತೆಗೆದು ಆಕೆ ಕಣ್ಣುಗಳು ಒರೆಸಿ ಮುತ್ತಿಡ್ತಾರೆ. ಆ ಮುತ್ತಿಗೆ ಭಯ ಆದರೂ ಈಗ ಪೃಥ್ವಿರಾಜ್ ನಾರ್ಮಲ್ ಆಗಿದ್ದಾನೆ. ಅದನ್ನು ಕಡಿಮೆ ಮಾಡ್ಕೊಳ್ತಾ ಮೆಲ್ಲಗೆ ಮೇಲಕ್ಕೆ ಜರುಗಿ ತಾನು ಕೂಡ ಅವನ ಹಣೆ ಮೇಲೆ ಕಿಸ್ ಮಾಡಿ ಸಾರಿ ಮಾವಯ್ಯ ಅಂತಾಳೆ. ನೀನಲ್ಲ, ನಾನು ಸಾರಿ ಹೇಳಬೇಕು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಯಾರೋ ಮಾಡಿದ್ದಕ್ಕೆ ನೀನು ಅದು ನನ್ನ ಕಾರಣದಿಂದ ಬಲಿಯಾದೆ. ಅದಕ್ಕೆ ನಂಗೆ ನರಕದಂತ ಅನಿಸಿದ್ರೆ ಆ ಕ್ಷಣ ನೀನು ಎಷ್ಟು ನೋವನ್ನು ಅನುಭವಿಸಿರ್ತೀಯೋ ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಈಗ ಆಣೆ ಮಾಡಿ ಹೇಳ್ತಿದ್ದೀನಿ ಯುಕ್ತ, ಮತ್ತು ನಿನ್ನ ಇಷ್ಟ ಇಲ್ಲದೆ ನಿನ್ನ ಹತ್ರಕ್ಕೆ ಬರೋದಿಲ್ಲ ಅಂತಾನೆ ನೋವಿನಿಂದ. ಪ್ಲೀಸ್ ಮಾವಯ್ಯ ಆಗನ್ಬೇಡ. ಆದರೂ ಅಕ್ಕನ ನೋವಿನೊಂದಿಗೆ ಹೋಲಿಸಿದ್ರೆ ನಾನು ತುಂಬ ಚಿಕ್ತು ಮಾವಯ್ಯ. ಏನು ಚಿಕ್ತು ಯುಕ್ತ? ಅಂಜುಗೆ ಯಾರೂ ತಿಳಿಯೋದಿಲ್ಲ. ನಿನಗೆ ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರೋ ನಿನ್ನ ಮಾವಯ್ಯನೇ ನಿನ್ನ ಮೇಲೆ ಆ ರೀತಿ ಕೃತ್ಯ ಮಾಡಿದಾಗ ಇದರಲ್ಲಿ ಇಬ್ಬರ ನೋವು ವರ್ಣಿಸೋಕ್ಕಾಗಲ್ಲ. ಬಿಟ್ಬಿಡು ಮಾವಯ್ಯ, ನೀನೇನು ಬೇಕಂತ ಮಾಡಲಿಲ್ಲ ಅಲ್ವಾ? ನಾನು ಮರ್ತೋಗ್ಬಿಟ್ಟೆ ಅದನ್ನೆಲ್ಲ. ನೀನು ಕೂಡ ಮರೆತುಬಿಡು. ಇನ್ನು ಅಕ್ಕ ಕೂಡ ಭಾವನ ಜೊತೆ ಸಂತೋಷವಾಗಿರೋದಕ್ಕೆ ಪ್ರಯತ್ನಿಸ್ತಾಳೆ. ಈಗ ಸಮಸ್ಯೆಗಳೆಲ್ಲ ಸರಿ ಹೋದಂತಲ್ವಾ ಅಂತಿದ್ರೆ ಆಕೆ ಮಾತಿಗೆ ಸಮಸ್ಯೆ ಸರಿ ಹೋಗಿಲ್ಲ ಯುಕ್ತ ಅಂದ್ಕೊಳ್ತಾ ಮೌನವಾಗಿ ಯುಕ್ತಾಳನ್ನು ಇನ್ನಷ್ಟು ಹತ್ರಕ್ಕೆ ಹೇಳ್ಕೊಳ್ತಾನೆ. ಸ್ವಲ್ಪ ಹೊತ್ತಿಗೆ ಮಾವಯ್ಯ ನಂಗೆ ಹಸುವಾಗ್ತಿದೆ ಅಂತ ಕದಲ್ತಾಳೆ. ಸರಿ ಹೋಗ್ತೀನಿ ಬಾ ಅಂತ ಬಿಡ್ತಿದ್ರೆ ನಾನು ಒಬ್ಬಳೇ ಅಲ್ಲ, ನೀವು ಕೂಡ ಬರಬೇಕು. ನಂಗೆ ಹಸಿವಿಲ್ಲ ಯುಕ್ತ. ನೀನು ಮಧ್ಯಾಹ್ನ ಏನೂ ತಿನ್ನಲಿಲ್ಲ ಅಂತ ನಂಗೆ ತಿಳಿದಿದೆ ಮಾವಯ್ಯ. ಆದರೂ ಹಸಿವು ಅನಿಸೋದಿಲ್ಲ. ನಾನು ಗಮನಿಸ್ತಾನೇ ಇದ್ದೀನಿ ಮಾವಯ್ಯ. ನಾನು ಎಷ್ಟು ಹತ್ತಿರದಿಂದ ಅನ್ನ ಹಾಕಿದ್ರು ನೀನು ಆ ದಿನದಿಂದ ಇಲ್ಲಿವರೆಗೆ ಹೊಟ್ಟೆ ತುಂಬ ತಿಂದಿದ್ದೇ ಇಲ್ಲ. ಪ್ಲೀಸ್, ನೋವು ಪಟ್ಟು ನಾನೇ ಹೇಳ್ತಿದ್ದೀನಲ್ವಾ, ಆ ವಿಷಯನೆಲ್ಲ ಬಿಟ್ಬಿಡು. ಮುಂಚಿನಂತೆ ಇರೋಣ ಮಾವಯ್ಯ ಅಂತ ಗಲ್ಲವನ್ನು ಹಿಡಿದು ಬೇಡ್ಕೊಳ್ತಿದ್ರೆ ಪೃಥ್ವಿ ಮುಖದಲ್ಲಿ ಚಿಕ್ಕ ನಗು ಬರುತ್ತೆ. ಮುಂಚಿನಂತೆ ಅಂದರೆ ಹೇಗೆ ಅಂತ ಬೇಕಂತೆ ಆಡಿಸ್ತಾನೆ. ಆಕೆ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಗಮನಿಸ್ತಾ ಒಂದು ವೇಳೆ ಯುಕ್ತ ಕಷ್ಟವಾಗಿ ತನ್ನ ಕ್ಷಮಿಸ್ತೋ ಅಥವಾ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ಲೋ ಅರ್ಥ ಆಗುತ್ತೆ ಅಂತ. ಹೇಗೆ ಅಂದರೆ ಹಾಗೆ, ಅದೇ ಹೇಗೆ
ಅದು ನೀನು ಯಾವಾಗ ಭಾವ ಅಂತೀಯೋ ಅಂತ ಮುದ್ದಾಗಿ ಕೇಳ್ತೀಯ ನೋಡು, ಹಾಗೆ ಇನ್ನು ನಮ್ಮ ಹಳೆ ಪ್ರೆಸಿಡೆಂಟ್ ಅವರಂತೆ ಅಂತ ಚಿಕ್ಕದಾಗಿ ನಗ್ತಾ ಹೇಳ್ತಾಳೆ. ಆದರೆ ನಿನಗೆ ಭಯ ಅಲ್ವಾ? ನನಗೆ ನಮ್ಮ ಪ್ರೆಸಿಡೆಂಟ್ ಭಾವ ಅಂದರೆ ಭಯ ಏನಿಲ್ಲ, ಇನ್ನು ಹೇಳಬೇಕಂದ್ರೆ ಆತ ಅಂದರೆ ನನಗೆ ತುಂಬ ಇಷ್ಟ ಅಂತ ಬ್ಲಷ್ ಆಗ್ತಾಳೆ. ಸುಮಾರು 10 ದಿನಗಳ ನಂತರ ಮತ್ತೆ ಹಳೆ ಯುಕ್ತಾಳಂತ ಕಾಣಿಸಿ ಮನಸ್ಸಿಗೆ ಸಂತೋಷವಾಗಿ ಅನಿಸುತ್ತೆ. ಆದರೂ ಮೇಲ್ಮುಖವಾಗಿ ಮಾತ್ರ ಸಾಮಾನ್ಯವಾಗಿ ಇದ್ರೂ ಇನ್ನು ಅನುಮಾನವ ಮಾವಯ್ಯ? ಮತ್ತು ಭಯ ಇರುತ್ತೆ, ಆದರೆ ಇಷ್ಟಕ್ಕಿಂತ ಹೆಚ್ಚೇನಲ್ಲ. ಇನ್ನು ನಿನ್ನ ಡೌಟ್ಸ್ ಎಲ್ಲವೂ ತೀರಿದ್ರೆ ತಿನ್ನೋಣ ಮಾವಯ್ಯ ಹೋಗಿ. ಸರಿ ನಡಿ. ನೀನು ಟಿ ವಿ ನೋಡ್ತಿರೋ, ನಾನು ದೋಸೆಗಳನ್ನ ಮಾಡಿ ತಗೊಬರ್ತೀನಿ ಅಂತ ಹೇಳಿ ಕಿಚನ್ ಒಳಗೆ ಹೋಗ್ತಾಳೆ. ಯುಕ್ತ ಮಾತುಗಳು ಕೇಳಿದ ನಂತರ ಪೃಥ್ವಿರಾಜ್ ಗುಂಡಿಗೆಯಲ್ಲಿ ದೊಡ್ಡ ಭಾರ ಇಳಿದಂತ ಅನಿಸಿ ಹಗುರವಾಗಿ ತಲೆ ಕೆಳಗೆ ಕೈಗಳನ್ನ ಹಾಕ್ಕೊಂಡು ಸೀಲಿಂಗ್ ಕಡೆ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಯುಕ್ತ ಟಿಫಿನ್ ಮಾಡಿ ಕರಿಯೋದ್ರೊಂದಿಗೆ ಎದ್ದು ಟೇಬಲ್ ಹತ್ರ ಹೋಗಿ ಕೂತ್ಕೊಳ್ತಾನೆ. ಯುಕ್ತ ಇಬ್ಬರ ಪ್ಲೇಟ್ನಲ್ಲಿ ಟಿಫನ್ ಇಟ್ಟು ಕೂತು ದೋಸೆ ತುಂಡನ್ನು ಸ್ವಲ್ಪ ತೆಗೆದು ಪೃಥ್ವಿರಾಜ್ ಬಾಯಿ ಹತ್ರ ಇಟ್ಟಾಗ ಪೃಥ್ವಿರಾಜ ತುಂಡನ್ನು ಯುಕ್ತಾಳನ್ನು ಬದಲಾಯಿಸಿ ನೋಡ್ತಿದ್ರೆ ಯುಕ್ತ ಮೂತಿ ಮಡಿಸ್ಕೊಂಡು, ಹಾಗೇನು ನೋಡಬೇಕಾಗಿಲ್ಲ ಮಾವಯ್ಯ, ಆ ದಿನ ನೀನಿಟ್ಟು ತುತ್ತನ್ನು ನಿನ್ನ ಕೈಯಿಂದ ತಿನ್ನಲಿಲ್ಲ, ಆದರೆ ನೀನು ಬಿಟ್ಬಿಟ್ಟು ಹೋದ ಮೇಲೆ ನಾನು ತಿಂದೆ ಅಂತಾಳೆ. ಆದರೂ ಸರಿ ಪೃಥ್ವಿರಾಜ ಹಾಗೇ ನೋಡ್ತಿದ್ರೆ, ಏನು ಮಾವಯ್ಯ ಹಾಗೆ ನೋಡ್ತಿದ್ದಿ, ಒಂದು ವೇಳೆ ಈಗ ನೀನು ತಿಂದಿದ್ರೆ ನನಗೆ ಮತ್ತೆ ಅಳು ಬರುತ್ತೆ ಅಂತ ಚಿಕ್ಕದಾಗಿ ಮೂಗನ್ನು ಹೇಳ್ಕೊಳ್ತಾಳೆ. ಅದಲ್ಲದೆ ಅಲ್ವಾ ಈಗ ತಿನ್ನಿಸಿ ಮತ್ತು ನಾಳೆ ಹೊರಟೋದ್ರೆ ಹೇಗೆ ಅಂತ ಯೋಚಿಸ್ತಿದ್ದೀನಿ. ಸರಿ ನೀನಿನ್ನೂ ನಂಬ್ತಿಲ್ಲ ಅಲ್ವಾ, ಬಿಟ್ಬಿಡು ಅಂತ ತುಂಡನ್ನು ಪ್ಲೇಟ್ನಲ್ಲಿ ಇಡೋದಕ್ಕೆ ಹೋಗ್ತಿದ್ರೆ ಆಕೆ ಕೈ ಹಿಡಿದು ತಡೆದು ಬಾಯಿಯಲ್ಲಿ ತಿನ್ನಿಸ್ಕೊಳ್ತಾನೆ ಪೃಥ್ವಿ. ಸರಿ ಹಾಗಾದರೆ ಇನ್ನು ಸಾರಿ ಅಳಿಸೋದಿಲ್ಲ ಅಲ್ವಾ, ಓಹೋ ತಿನ್ನು ಅಂತ ತಾನು ಕೂಡ ತುಂಡನ್ನು ತೆಗೆದು ಯುಕ್ತ ಬಾಯಿಯಲ್ಲಿಡ್ತಾನೆ. ಟಿಫಿನ್ ಮುಗಿಸಿ ಯುಕ್ತ ಎಲ್ಲವನ್ನ ಸರಿಪಡಿಸ್ತಿದ್ರೆ ಪೃಥ್ವಿರಾಜ್ ಅವ್ರಿಗೆ ಸ್ವಲ್ಪ ಹೊತ್ತು ತಿರುಗಿ ಒಳಗೆ ಹೋಗಿ ಮಂಚದ ಮೇಲೆ ಮಲ್ಕೊಳ್ತಾನೆ. ಪಕ್ಕಕ್ಕೆ ತಿರುಗಿದ ಪೃಥ್ವಿರಾಜ್ನ ನೋಡಿ ಯುಕ್ತಾನೆ ಮಾವಯ್ಯ ಅಂತ ಭುಜದ ಮೇಲೆ ಕೈ ಹಾಕಿ ಕರೀತಾಳೆ. ಏನು ಯುಕ್ತ ಅಂತ ಆಕೆ ಕಡೆ ತಿರುಗೋದ್ರೊಂದಿಗೆ ಯುಕ್ತ ಹತ್ರಕ್ಕೆ ಜರುಗಿ ಎದೆ ಮೇಲೆ ತಲೆ ಇಟ್ಟು, ನಾನು ದೂರ ಆಗಿರುವಾಗ ನಿನ್ನ ಹತ್ರ ಕೇಳ್ಕೊಳ್ತಿದ್ದೆ, ಆದರೆ ಈಗ ಕನಿಷ್ಠ ನನ್ನ ಕಡೆ ನೋಡಿದೆ ಆ ಕಡೆ ತಿರುಗಿ ಮಲಗಿದ್ಯಾ, ಯಾಕೆ ಕೋಪ ಕಡಿಮೆ ಆಗಲಿಲ್ವಾ ನಿನಗೆ? ಕೋಪ ಅಲ್ಲ, ಆಗಲೇ ಹೇಳಿದೆ ಅಲ್ವಾ ನೀನು ಇಷ್ಟ ಇಲ್ಲದೆ ಹತ್ರಕ್ಕೆ ಬರೋದಿಲ್ಲ ಅಂತ. ನಾನು ಕೂಡ ಹೇಳಿದೆ ಅಲ್ವ ಮಾವಯ್ಯ, ನನ್ನ ಇಷ್ಟ ಇಲ್ಲದೆ ನೀನು ಯಾವಾಗಲೂ ನಡ್ಕೊಂಡಿಲ್ಲ, ಅಂದು ಕೂಡ ನೀನು ಕಂಟ್ರೋಲ್ನಲ್ಲಿ ಇರಲಿಲ್ಲ, ಆದರೆ ಇಲ್ದಿದ್ರೆ ಆ ಕೆಲಸ ಎಂದಿಗೂ ಮಾಡೋದಿಲ್ಲ. ಹಾಗೆ ಇನ್ನೊಂದು ಮಾತು, ಮತ್ತು ನಮ್ಮ ಮಧ್ಯೆ ಆ ರಾತ್ರಿ ಬಗ್ಗೆ ಮಾತುಗಳು ಬರಬಾರ್ದು, ಅದರಿಂದ ಪದೇ ಪದೇ ಆ ವೃಂದಾಳೆ ನೆನಪಿಗೆ ಬರ್ತಾಳೆ. ಆದರೆ ಯುಕ್ತ ವೃಂದಾಳ ಬಗ್ಗೆ ಛೀ, ಅದರ ಹೆಸರು ಕೂಡ ನಿನ್ನ ಬಾಯಿಂದ ಬರೋದು ನನಗೆ ಇಷ್ಟ ಇಲ್ಲ. ಇನ್ನು ಅವಳ ವಿಷಯ ಬಿಟ್ಬಿಡು. ನನ್ನ ಭಾವ ಯಾವಾಗಲೂ ಪ್ರೇಮವಾಗಿ ಮುತ್ತಿಡ್ತಿದ್ದ, ಇಷ್ಟು ದಿನ ಅದನ್ನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಅಂತಿದ್ರೆ ಮನಸ್ಸಿನಲ್ಲೇ ನಗ್ತಾ ಕುತ್ತಿಗೆ ಹತ್ರ ಇರೋ ಆಕೆ ಕೈಯನ್ನು ತೆಗೆದುಕೊಂಡು ಅಂಗೈಯಲ್ಲಿ ಮುತ್ತಿಟ್ಟು ಟೈಟಾಗಿ ಹಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡುತ್ತಲೇ ಇರ್ತೀವಿ. ನಾನು ಕೂಡ ಇಷ್ಟು ದಿನ ಆ ಮಾತುಗಳನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತಾನೆ ಕಣ್ಮುಚ್ಕೊಂಡು. ಕತೆ ಮುಂದುವರಿಯುತ್ತೆ. ವಿಡಿಯೋ ಪ್ರತಿಲಿಪಿಲಿ ಅಪ್ಲೋಡ್ ಆಗ್ತಿದೆ, ಹೋಗಿ ನೋಡಿ.